ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪಾವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಲ್ಲಿ ಒಂದು ಚಿಕ್ಕ ಹಬ್ಬ, ಹಾಗಾಗಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ವ್ಲಾಗ್ ಮಾಡೋಣ ಅಂದ್ಕೊಂಡು ಬಂದೆ. ಆ್ಯಕ್ಚುಲಿ ಟ್ರೈಪ್ಯಾಡ್ ಆರ್ಡ್ರು ಮಾಡಾದಮೇಲೆ ನಾನು ಮಾಡ್ತಿರೋಂಥ ಫಸ್ಟ್ ವಿಡಿಯೋ ಇದು. ನನಗೇನೋ ಒಂಥರ ಖುಷಿ ಆಗ್ತಿದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ ಯೂಟ್ಯೂಬ್ ಜರ್ನಿ ಏನೋ ಒಂಥರ ಏನಾಗುತ್ತೋ ಏನೋ ಅಂತ ಅನ್ನಿಸ್ತಿತ್ತು. ಬಟ್ ಅದಕ್ಕೆ ಆದ ಸ್ವಲ್ಪ ಮೈಕ್ ಆಗಲಿ ಟ್ರೈಪ್ಯಾಡ್ ಆಗಲಿ ಸ್ಮಾಲ್ ಥಿಂಗ್ಸ್ ಆದರೂ ನಾವು ತೊಗೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಟ್ರೈಪ್ಯಾಡ್ ಆರ್ಡ್ರ್ ಮಾಡಿದ್ದೆ. ಬಟ್ ಅದರಲ್ಲಿ ಇವತ್ತು ಫಸ್ಟ್ ವೀಡಿಯೋನ ಮಾಡ್ತಾಯಿದ್ದೀನಿ. ಐ ಆಮ್ ನನಗಂತೂ ತುಂಬ ಖುಷಿ ಇದೆ. ಯಾಕೆಂದರೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಕ್ಯಾಮ್ರಾ ಇಟ್ಕೊಂಡು ನಾನು ವೀಡಿಯೋ ಮಾಡ್ತೀನಿ, ಕ್ಯಾಮ್ರಾ ಇಟ್ಕೊಳ್ಳಿ ಅಂತ ಅನ್ನೋಕ್ಕೂ ಆಗೋಲ್ಲ, ಯಾರಿಗೂ ಅಷ್ಟು ಟೈಮೂ ಇಲ್ಲ. ಬಟ್ ನನ್ನ ಕೆಲಸನ ನಾನೇ ಮಾಡ್ಕೋಬೇಕು ಅಂದ್ಬಿಟ್ಟೆ ಟ್ರೈಪ್ಯಾಡ್ನ ನಾನು ಆರ್ಡ್ರ್ ಮಾಡಿದ್ದು. ಇವತ್ತು ತುಂಬ ಖುಷಿ ಆಗ್ತಿದೆ. ಟ್ರೈಪ್ಯಾಡ್ನಲ್ಲಿ ಫಸ್ಟು ವೀಡಿಯೋನ ಮಾಡ್ತಾಯಿದ್ದೀನಿ, ಅದು ಯೂಟ್ಯೂಬ್ ವೀಡಿಯೋ. ಯೂಟ್ಯೂಬ್ ಯಾರೆಲ್ಲ ಮಾಡ್ತಾಯಿದ್ದೀರಾ, ಇದು ಟ್ರೈಪ್ಯಾಡ್ನ ಆರ್ಡ್ರ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು. ಯೂಸ್ ಆಗುತ್ತೆ. ಅಂದರೆ ಯೂಟ್ಯೂಬ್ ಮಾಡೋದು ದೊಡ್ಡದಲ್ಲ, ಬಟ್ ಅದಕ್ಕೆ ಆದ ಸ್ವಲ್ಪ ಏನೇನು ಬೇಕೋ ಅದಕ್ಕೆ ಎಲ್ಲನೂ ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ವೀಡಿಯೋನೂ ಒಂದು ಕ್ಲಾರಿಟೀಸ್ ಇರುತ್ತೆ. ನಾನು ಫಸ್ಟು ಮಾಡಿದ ವೀಡಿಯೋನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಹೇಳಿದ್ದು ಕ್ಲಾರಿಟಿ ಇಲ್ಲ ಅಂತ. ಇದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ನಂದೇನು ಐಫೋನ್ ಅಲ್ಲ, ವಿವೋ ಸಮ್ 4 years ಬ್ಯಾಕ್ ತೊಗೊಂಡಿದ್ದು. ಬಟ್ ಪರವಾಗಿಲ್ಲ ಅನಿಸುತ್ತೆ. ಟ್ರೈಪ್ಯಾಡ್ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಕ್ಲಾರಿಟಿ ಇದೆ ಅನಿಸುತ್ತೆ. ನಾನು ಈ ಟ್ರೈಪ್ಯಾಡ್ನ ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಜಾಸ್ತಿ ಅಮೌಂಟ್ ಏನಿಲ್ಲ. ಐ ಥಿಂಕ್ $799 ಅನಿಸುತ್ತೆ. ಚೆನ್ನಾಗಿದೆ, ನಾಟ್ ಬ್ಯಾಡ್. ಚೆನ್ನಾಗಿದೆ. ಫೋನ್ ಕೂಡ ಫಿಕ್ಸ್ ಮಾಡ್ಬೋದು. ನಾವು ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ಗೆ ಫೋನ್ ಫಿಕ್ಸ್ ಮಾಡ್ಕೋಬೋದು. ಮತ್ತು ಲೈಟ್ ಚೆನ್ನಾಗಿದೆ, ಹೈಟ್ ಚೆನ್ನಾಗಿದೆ, ಹೈಟ್ ಚೆನ್ನಾಗಿ ಫಿಟ್ ಮಾಡ್ಕೋಬೋದು. ಯಾರೆಲ್ಲ ರೀಲ್ಸ್ ಮತ್ತು ಫೋಟೋ ಕ್ರೇಜ್ ಇದೆ ಅವರು ಕೂಡ ತೊಗೋಬೋದು. ಯೂಟ್ಯೂಬರ್ಸೇ ಏನು ತೊಗೋಬೇಕು ಅನ್ನೋದೇನಿಲ್ಲ. ರೀ ಲೈಟ್ ಆಫ್ ಮಾಡಿ. ಟ್ರೈಪ್ಯಾಡ್ ಲೈಟ್ ಆಫ್ ಮಾಡಿ. ಟ್ರೈಪ್ಯಾಡ್ದು ಲೈಟ್ ಆನ್ ಮಾಡಿ. ಫ್ಲಿಪ್ಕಾರ್ಟಲ್ಲಿ ನಿಮಗೆ ಗೊತ್ತಲ್ಲ ಹೇಗೆ ಬಂದಿರುತ್ತೆ ಅಂತ. ಒಂದೊಂದು ಪಾರ್ಟ್ಸು ಸೆಪ್ರೇಟ್ ಆಗಿರುತ್ತೆ. ನನಗಂತೂ ನಾನಂತೂ ಟೋಟಲಿ ಝೀರೋ. ನನಗೆ ಅಷ್ಟು ಐಡಿಯಾಗಳಿರಲ್ಲ. ನಾನು ಏನೇ ಸಣ್ಣ ಪುಟ್ಟದಾದ್ರೂ ಏನಾದ್ರು ಫಿಕ್ಸ್ ಮಾಡೋದಾದರೆ ನನ್ನ ಹಸ್ಬೆಂಡ್ ಮೇಲೆ ಫುಲ್ಲಿ ಡಿಪೆಂಡ್ ಆಗಿರ್ತೀನಿ. ಏಕೆಂದರೆ ನನಗೆ ಅಷ್ಟು ಅದರಲ್ಲೆಲ್ಲ ನಾನು ಝೀರೋ. ಅದನ್ನು ಫಿಕ್ಸ್ ಮಾಡಿ ಮತ್ತು ಸಂಜೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇತ್ತು. ಹಾಗಾಗಿ ಬೋಂಡಾಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಜ್ಜಿ ಮಾಡೋಣ, ಅನ್ನ ಸಾಂಬಾರೆಲ್ಲ ಇತ್ತು ಆಲ್ರೆಡಿ. ಅದಕ್ಕೆ ಬಜ್ಜಿ ಮಾಡ್ಕೊಂಡು ಮತ್ತು ಶಾರ್ಟ್ ಕೂಡ ಹಾಕ್ಕೊಂಡು ಇದನ್ನು ಶಾರ್ಟ್ಸ್ ವಿಡಿಯೋಗೆ ಹಾಕಿದ್ರಾಯಿತು. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಈರುಳ್ಳಿ, ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಮಾಡ್ತಾರೆ. ಬೋಂಡದೇನು ಅಷ್ಟು ಸ್ಪೆಷಲ್ ರೆಸಿಪಿ ಏನಲ್ಲ, ಮನೆಯಲ್ಲಿ ಎಲ್ಲರೂ ಮಾಡೋದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ,
ನಾನು ಚಿಲ್ಲಿ ಪೌಡರ್ನೂ ಹಾಕ್ತೀನಿ, ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸ್ವಲ್ಪ ದಪ್ಪ ಅಂದರೆ ಫುಲ್ ಕಟ್ ಮಾಡಿ ಹಾಕಲ್ಲ, ಯಾಕೆ ಅಂತಂದರೆ ಅದು ಬೆಂದ ಮೇಲೆ ಸ್ವಲ್ಪ ಬಾಯಿಗೆ ಸಿಗಂಗಿದ್ರೆ ಚೆನ್ನಾಗಿರುತ್ತೆ ಪಕೋಡ ಜೊತೆ ಅಂತ. ಸ್ವಲ್ಪ ಚಿಲ್ಲಿ ಪೌಡರ್ ಅಷ್ಟೆಲ್ಲ ಹಾಕಿ ಸಾಲ್ಟ್ ಹಾಕಿ ಕಲಿಸ್ಕೊಂಡು ಮಾಮೂಲಿ ಆಯಿಲ್ಗೆ ಹಾಕಿ ಕರಿಯೋದೆ. ಆಯಿಲ್ಗೆ ಹಾಕಿ ನಾನಂತೂ ಎಣ್ಣೆ ಆಲ್ಮೋಸ್ಟ್ ಕಡಿಮೆನೇ ಯೂಸ್ ಮಾಡ್ತೀನಿ ಬಜ್ಜಿ ಬೋಂಡಾಗೆ, ಯಾಕೆಂದರೆ ಅದನ್ನು ಕರಿದ ಮೇಲೆ ಅದು ಎಣ್ಣೆ ಉಳಿಯುತ್ತಲ್ಲ, ನಾನು ಅಷ್ಟಾಗಿ ಅಡುಗೆಗೆ ಯೂಸ್ ಮಾಡಲ್ಲ, ಅಂದರೆ ಎಲ್ಲೋ ಒಂದು ಅಷ್ಟಾಗಿ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅಷ್ಟು ಹೆಲ್ತ್ಗೆ ಒಳ್ಳೆಯದು ಅಲ್ಲ ಅಂತ ಅಂದ್ಬಿಟ್ಟು. ಇವಾಗಂತೂ ಆ ಕ್ಯಾನ್ಸರ್ ಈ ಕ್ಯಾನ್ಸರ್ ಅಂತಾರೆ, ಹಾಗಾಗಿ ಭಯನೇ. ನಾನ್ ವೆಜ್ಜಲ್ಲಂತೂ ಕಬಾಬ್ ಎಲ್ಲ ನಾನು ಕರೆದಂತೂ ಎಣ್ಣೆ ಚೆಲ್ಬಿಡೋದೆ, ನಾನು ಅದು ಯೂಸ್ ಮಾಡಲ್ಲ. ನೋಡಿ ನಮ್ಮ ಪಕೋಡ ಈ ಥರ ರೆಡಿಯಾಗಿತ್ತು, ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು. ಪಕೋಡ ಆಲ್ಮೋಸ್ಟ್ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿತ್ತು. ಪಕೋಡ ಮಾಡಿ ನನ್ನ ಮಕ್ಕಳಂತೂ ಇದೆಲ್ಲ ಅಂತೂ ಅಂದರೆ ಅವ್ರಿಗೆ ಹೋಗೋದೇ ಇಲ್ಲ, ಇದೆಲ್ಲ ಅವ್ರು ತಿನ್ನೋದು ಇಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಮಾಡಿದ್ದು. ಸ್ವಲ್ಪ ಮಾಡಿ ನಾನು ನನ್ನ ಹಸ್ಬೆಂಡ್ ತಿಂದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಆ್ಯಕ್ಚುಲಿ ಶಾರ್ಟ್ ಬೇಕು ವೀಡಿಯೋ ಅಂತ ಅಂದ್ಬಿಟ್ಟು ಕೈಯಲ್ಲೆಲ್ಲ ಇದು ಮಾಡಿ ತೋರಿಸ್ತಾಯಿದ್ದೀನಿ, ಶಾರ್ಟ್ ವೀಡಿಯೋಗೆ ಎಡಿಟ್ ಮಾಡೋಣ ಅಂತ ಅಂದ್ಬಿಟ್ಟು. ಚೆನ್ನಾಗಾಗಿತ್ತು, ನೀವು ಟ್ರೈ ಮಾಡಿ ಮನೇಲಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇಲ್ಲಿಗೆ ನನ್ನ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೆಯದಾಗಲಿ.